Hello, dear learners. Welcome to Sociology class. Myself, Sri G.D. Kadalagi, lecturer in Sociology. Today, I will talk on Karnataka State Backward Classes Commission. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು. ಇವತ್ತು ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಗಳ ಕುರಿತು ಚರ್ಚಿಸೋಣ. The backward class movement in Karnataka is a desire of the underprivileged people. The first movement started in Mysore state or Mysore region by Vakkaligas, Lingayats and Muslims of Mysore. They had low opportunities against the Brahmins. So, to get opportunities, privileges by the government, they started organization themselves. In 1906, Vakkaligas organized a Vakkaliga Sangha, and later on in 1909 Lingayat caste people formulate Lingayat Education Fund Association. The both organizations established separately. In 1917, the different groups from different castes which are formulated by underprivileged people. In 1917, they formed an union that is called Prajamitra Mandali. Through Prajamitra Mandali, these people in 1918 recommended to Maharaja of Mysore that time for the representation in legislature, reservation in public service posts and in education institutions. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಬಗ್ಗೆ ನೋಡಿದಾಗ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯು ಅವಕಾಶ ವಂಚಿತ ಸಮೂಹಗಳ ಚಳುವಳಿಯಾಗಿದೆ. ಇಲ್ಲಿ ಅವಕಾಶ ವಂಚಿತ ಸಮೂಹಗಳ ಚಳುವಳಿಯನ್ನೇ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಅಂತ ಕರಿತೀವಿ. ಇಂತಹ ಅವಕಾಶ ವಂಚಿತ ಸಮೂಹಗಳಿಂದ ಮೊಟ್ಟ ಮೊದಲು ಚಳುವಳಿ ಆರಂಭಗೊಂಡಿದ್ದು ಮೈಸೂರು ಸಂಸ್ಥಾನದಲ್ಲಿ. ಅವತ್ತಿನ ಮೈಸೂರು ಸಂಸ್ಥಾನದಲ್ಲಿ ಒಕ್ಕಲಿಗರು, ಲಿಂಗಾಯತರು ಮತ್ತು ಮುಸ್ಲಿಮರು ಇವರು ಬ್ರಾಹ್ಮಣರಿಗಿಂತ ಅತಿ ಕಡಿಮೆ ಅವಕಾಶಗಳನ್ನೇ ಹೊಂದಿದ್ದರು. ಆಡಳಿತದಲ್ಲಾಗಿರಬಹುದು ಅಥವಾ ಸಾರ್ವಜನಿಕ ಉದ್ಯೋಗ ಕ್ಷೇತ್ರಗಳಲ್ಲಾಗಿರಬಹುದು. ಬ್ರಾಹ್ಮಣರಿಗೆ ಹೋಲಿಕೆ ಮಾಡಿದರೆ ಈ ಸಮುದಾಯದಲ್ಲಿನ ಜನರು ಅತ್ಯಂತ ಕಡಿಮೆ ಅವಕಾಶಗಳನ್ನು ಹೊಂದಿದ್ದರು. ಈ ಅವಕಾಶಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಎಲ್ಲ ಸಮೂಹಗಳು
ತಮ್ಮದೇ ಆಗಿರುವಂಥ ಕೆಲವೊಂದು ಪ್ರತ್ಯೇಕ ಸಂಘಟನೆಗಳನ್ನು ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸಿದವು. 1906ರಲ್ಲಿ ಒಕ್ಕಲಿಗರು ಒಂದು ಒಕ್ಕಲಿಗ ಸಂಘ ಅನ್ನುವಂಥದ್ದನ್ನು ಸ್ಥಾಪಿಸಿಕೊಂಡರು. ತದನಂತರದಲ್ಲಿ 1909ರಲ್ಲಿ ಲಿಂಗಾಯತ ಸಮುದಾಯದವರು ಲಿಂಗಾಯತ ಶೈಕ್ಷಣಿಕ ನಿಧಿ ಅನ್ನುವಂಥ ಒಂದು ಸಂಘವನ್ನು ರಚಿಸಿಕೊಂಡರು. ಇದೇ ಥರ ಬೇರೆ ಬೇರೆ ಸಮುದಾಯದವರು, ಅಂದರೆ ಯಾವ ಸಮುದಾಯಗಳು ಅವಕಾಶ ವಂಚಿತವಾಗಿದ್ದುವಲ್ಲ ಅವುಗಳು ಪ್ರತ್ಯೇಕವಾಗಿರುವಂಥ ತಮ್ಮದೇ ಆಗಿರುವಂತಹ ಸಂಘಟನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದವು. ಇವು ಪ್ರತ್ಯೇಕವಾಗಿ ಹೋರಾಡದೆ 1917ರಲ್ಲಿ ಈ ಎಲ್ಲ ಸಮುದಾಯಗಳು ಅಥವಾ ಸಂಘಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು ಮಾಡಿಕೊಳ್ತಾವೆ. ಆ ವಿವಿಧ ಸಮೂಹಗಳು 1917ರಲ್ಲಿ ಸೇರಿ ಸ್ಥಾಪಿಸಲ್ಪಟ್ಟಿರುವಂಥ ಒಂದು ಒಕ್ಕೂಟವನ್ನೇ ಪ್ರಜಾಮಿತ್ರ ಮಂಡಳಿ ಅಂತ ಕರೀತಾವೆ. ಪ್ರಜಾಮಿತ್ರ ಮಂಡಳಿ ಒಕ್ಕೂಟವನ್ನು ಸ್ಥಾಪಿಸಿಕೊಂಡು ಅವತ್ತಿನ ಮೈಸೂರು ಸಂಸ್ಥಾನದ ಮಹಾರಾಜರಿಗೆ 1918ರಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತವೆ. ಈ ಮಂಡಳಿ ಮೂಲಕ ಅವು ಸಲ್ಲಿಸಿರುವಂಥ ಮನವಿಯಲ್ಲಿ ಏನಿತ್ತಂದರೆ, ಈ ಸಮುದಾಯಗಳಿಗೆ ಅಂದರೆ ಅವಕಾಶ ವಂಚಿತ ಸಮೂಹಗಳಿಗೆ ಆಡಳಿತದ ಶಾಸಕಾಂಗದಲ್ಲಿ ಸಾರ್ವಜನಿಕ ಸೇವೆಯ ಹುದ್ದೆಗಳಲ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ನೀಡಬೇಕೆಂದು ಮೈಸೂರಿನ ಮಹಾರಾಜರಿಗೆ ಮನವಿಯನ್ನು ಸಲ್ಲಿಸ್ತವೆ. That time, the Mysuru Maharaja of Mysuru accept the memorandum and appoint a committee in 1918 under Sir Leslie Miller. Here, this committee conducted deep study about backward classes in Karnataka and recommended the acceptance of all the demands which are demanded by Prajamitra Mandali. ಆಗ ಅವತ್ತಿನ ಮೈಸೂರಿನ ಮಹಾರಾಜರಾಗಿದ್ದಂಥವರು ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. 1918ರಲ್ಲಿ ಸರ್ ಲೆಸ್ಲಿ ಮಿಲ್ಲರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಗೊಂಡು ಈ ಅವಕಾಶ ವಂಚಿತ ಕರ್ನಾಟಕದಲ್ಲಿ ಅವಕಾಶ ವಂಚಿತ ಹಿಂದುಳಿದ ಸಮೂಹಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂಥ ಈ ಸಮಿತಿ ಪ್ರಜಾಮಿತ್ರ ಮಂಡಳಿಯ ಮೂಲಕ ಇಟ್ಟಂಥ ಆ ಎಲ್ಲ ಬೇಡಿಕೆಗಳನ್ನು ಮಹಾರಾಜರು ಸ್ವೀಕರಿಸಬಹುದೆಂದು ಶಿಫಾರಸನ್ನು ಮಾಡ್ತದೆ. ಆ ಕಾರಣಕ್ಕಾಗಿ ಈ ಅವಕಾಶ ವಂಚಿತ ಹಿಂದುಳಿದ ವರ್ಗಗಳಿಗೋಸ್ಕರ ಶಾಸಕಾಂಗ, ಸಾರ್ವಜನಿಕ ಸೇವೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ನೀಡಲಿಕ್ಕೆ ಮೈಸೂರಿನ ಮಹಾರಾಜರು ಒಪ್ಪಿಕೊಳ್ತಾರೆ. ಆವಾಗ ಒಂದು ಸಮಿತಿಯನ್ನು ನೇಮಕ ಮಾಡಿ ಮೀಸಲಾತಿಯನ್ನು ನೀಡಲಿಕ್ಕೆ ಮುಂದಾಗ್ತಾರೆ. ನಂತರ ಸರ್ಕಾರ ಒಂದು ಪ್ರತ್ಯೇಕ ಕಮಿಟಿಯನ್ನೇ ನೇಮಕ ಮಾಡ್ತದೆ. ಲೆಟರ್ ಆನ್ ದಿ ಗೌರ್ಮೆಂಟ್ ಅಪಾಯಿಂಟ್ ಎ ಸಪರೇಟ್ ಕಮಿಷನ್, that is Naganagowda Commission, the Naganagowda Backward Classes
Commission in Karnataka. It was the first backward classes commission of Karnataka. It was appointed in 1960 under the chairmanship of Dr. Naganagowda. This commission submitted the report on 1961, and in their report it recommends 15% reservation for scheduled castes, 3% reservation for scheduled tribes, and 50% reservation for other backward castes. It provides totally 68% of reservation to backward classes. But the report was stopped or stayed by Supreme Court because there is already a rule: the reservation must not be above 50%. ಯಾವಾಗ ಈ ಥರನಾಗಿರುವಂಥ ಕೆಲವೊಂದು ಅವಕಾಶದ ವಂಚಿತಗಳು ಸಮೂಹಗಳು, ಹಿಂದುಳಿದ ಸಮೂಹಗಳು ಒಂದು ಬೇಡಿಕೆಯನ್ನು ಇಡ್ತಾವ, ಮೈಸೂರಿನ ಮಹಾರಾಜದ ನಂತರ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಆಯೋಗವನ್ನು ನೇಮಕ ಮಾಡ್ತದೆ. ಅದು ನಾಗನಗೌಡ ಹಿಂದುಳಿದ ವರ್ಗಗಳ ಆಯೋಗ ಅಂತ. ಇದು ಕರ್ನಾಟಕ ರಾಜ್ಯದ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ. ಅಥೆಂಟಿಕ್ ಆಗಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ನಾಗನಗೌಡ ಹಿಂದುಳಿದ ವರ್ಗಗಳ ಆಯೋಗ. ಈ ಆಯೋಗ ಡಾಕ್ಟರ್ ನಾಗನಗೌಡರ ಅಧ್ಯಕ್ಷತೆಯಲ್ಲಿ 1960ರಲ್ಲಿ ನೇಮಕಗೊಳ್ತದೆ. ಇದು ದೀರ್ಘಕಾಲದವರೆಗೆ ಅಧ್ಯಯನವನ್ನು ಮಾಡಿ 1961ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತದೆ. ಈ ವರದಿಯಲ್ಲಿ 15% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳಿಗೆ, 3% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಗಳಿಗೆ ಮತ್ತು 50% ಮೀಸಲಾತಿಯನ್ನು ಇತರ ಹಿಂದುಳಿದ ವರ್ಗಗಳಿಗೆ ನೀಡಬೇಕೆಂದು ಶಿಫಾರಸು ಮಾಡ್ತದೆ. ಒಟ್ಟು 68% ಮೀಸಲಾತಿಯನ್ನು ನೀಡಲಿಕ್ಕೆ ಇದು ಸೂಚಿಸ್ತದೆ. ಆದರೆ ಸರ್ವೋಚ್ಚ ನ್ಯಾಯಾಲಯ ಈ ವರದಿಯನ್ನು ತಡೆ ಹಿಡಿತದೆ. ಯಾಕೆ ಅಂತಂದರೆ, ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನವನ್ನು ನೀಡಿದ ಮೀಸಲಾತಿ ಯಾವತ್ತೂ 50%ವನ್ನು ಮೀರಬಾರದು ಅಂತ. ಆ ಕಾರಣಕ್ಕಾಗಿ ಈ ಆಯೋಗದ ಮೀಸಲಾತಿಯನ್ನು ಸರ್ವೋಚ್ಚ ನ್ಯಾಯಾಲಯ ತಡೆ ಹಿಡಿದದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆಗ that time the government entered and issued an order in 1963. In that order it provide reservation 15% to scheduled caste, 3% to scheduled tribes, and 30% of reservation to other backward castes. Total in this order mentioned 48% reservation to backward classes. ಯಾವಾಗ ಸರ್ವೋಚ್ಚ ನ್ಯಾಯಾಲಯ ಈ ವರದಿಯನ್ನು ತಡೆ ಹಿಡಿತದೆ, ಆಗ ಸರ್ಕಾರ ಮಧ್ಯಪ್ರವೇಶ ಮಾಡಿ 1963ರಲ್ಲಿ
ಒಂದು ಮಧ್ಯಂತರ ಆದೇಶವನ್ನು ಹೊರಡಿಸ್ತದೆ. ಈ ಮಧ್ಯಂತರ ಆದೇಶದಲ್ಲಿ ಅದು 15% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳಿಗೆ, 3% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಗಳಿಗೆ ಮತ್ತು 30% ಮೀಸಲಾತಿಯನ್ನು ಇತರ ಹಿಂದುಳಿದ ವರ್ಗಗಳಿಗೆ ನೀಡ್ತದೆ. ಅಂದರೆ ಒಟ್ಟು 48% ಮೀಸಲಾತಿಯನ್ನು ನೀಡುವುದರ ಮೂಲಕ ಈ ಆದೇಶದ ಮೂಲಕ ಹಿಂದುಳಿದ ವರ್ಗಗಳಿಗೆ ಒಂದು ಅವಕಾಶಗಳನ್ನು ಕಲ್ಪಿಸ್ತದೆ. But the report, when the government provides 48% reservation, it is not enough to other backward classes, because the more number of groups belongs to other backward class, they demanding more. Then the government appoints another one commission, the second backward classes commission of Karnataka. It has appointed in 1972 under headed by Sri L.G. Havanur. ಯಾವಾಗ ಸರ್ಕಾರ ಮಧ್ಯಪ್ರವೇಶಿಸಿ ಈ 48% ಮೀಸಲಾತಿಯನ್ನು ನೀಡ್ತದೆ, ಇದನ್ನು ಹಿಂದುಳಿದ ವರ್ಗಗಳು ತಿರಸ್ಕರಿಸ್ತವೆ. ಯಾಕೆ ಅಂತಂದರೆ, ಕರ್ನಾಟಕದಲ್ಲಿ ಇತರ ಹಿಂದುಳಿದ ವರ್ಗಗಳ ಸಮೂಹಗಳು ಸಂಖ್ಯೆ ಪ್ರಮಾಣ ಜಾಸ್ತಿ ಇರೋದರಿಂದ ಈ ಮೀಸಲಾತಿಯ ಪ್ರಮಾಣ ಅದು ಒಪ್ಪಿಕೊಳ್ಳೋದಿಲ್ಲ. ಆವಾಗ ವಿರೋಧಿಸಿದಾಗ ಸರ್ಕಾರ ಇನ್ನೊಂದು ಆಯೋಗವನ್ನು ನೇಮಕ ಮಾಡ್ತದೆ. ಅದನ್ನು ಕರ್ನಾಟಕದ 2ನೇ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿತೀವಿ. ಇದು 1972ರಲ್ಲಿ ಶ್ರೀ L.G. ಹಾವನೂರರ ಅಧ್ಯಕ್ಷತೆಯಲ್ಲಿ ನೇಮಕಗೊಳ್ಳುತ್ತದೆ. This commission submitted its report in 1975. It said more than 75% of the people in Karnataka, they belongs to backward classes. That time, Devaraja Arasa government made a provision for 58% reservation to backward classes. But that time also, Supreme Court questioned it. L.G. ಹಾವನೂರ್ ಆಯೋಗ 1975ರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತದೆ. ಈ ವರದಿಯಲ್ಲಿ ರಾಜ್ಯದ 75%ಕ್ಕಿಂತ ಹೆಚ್ಚು ಜನರು ಹಿಂದುಳಿದ ವರ್ಗಗಳಿಗೆ ಸೇರಿದ್ದಾರೆಂದು ಪ್ರಸ್ತಾಪಿಸ್ತದೆ. ಇದನ್ನರಿತಿರುವಂಥ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸ ಸರ್ಕಾರವು 58% ಮೀಸಲಾತಿಯನ್ನು ನೀಡಲಿಕ್ಕೆ ಮುಂದಾಗ್ತದೆ. ಆದರೆ ಈ 58% ಮೀಸಲಾತಿಯನ್ನು ದೇವರಾಜ ಅರಸ ಸರ್ಕಾರ ನೀಡಿದಾಗ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನಿಸ್ತದೆ, ಅದನ್ನು ತಡೆ ಹಿಡಿತದೆ. When Supreme Court questioned the report of L.G. Havanur, the government appointed another one commission in 1983 under the chairmanship of Venkata Swamy. This commission submitted its reports in 1986, but its report also created dissatisfaction to other backward classes or backward classes. ಯಾವಾಗ ಸರ್ವೋಚ್ಚ ನ್ಯಾಯಾಲಯ
ದೇವರಾಜ್ ಅರಸ ಕೊಟ್ಟಿರುವಂಥ ಮೀಸಲಾತಿಯನ್ನು ಪ್ರಶ್ನಿಸ್ತದ, ಆವಾಗ ಸರ್ಕಾರ ಇನ್ನೊಂದು ಆಯೋಗವನ್ನು ನೇಮಕ ಮಾಡ್ತದೆ. 1983ರಲ್ಲಿ ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ. ಆದರೆ ಈ ಆಯೋಗ 1986ರಲ್ಲಿ ಕೊಟ್ಟಿರುವಂಥ ವರದಿ ಅಸಮಾಧಾನವನ್ನು ಹಿಂದುಳಿದ ವರ್ಗಗಳಲ್ಲಿ ಸೃಷ್ಟಿಸ್ತದೆ. ಅಂದರೆ ಈ ಆಯೋಗದ ವರದಿಯನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ದೆನ್ ದ ಗೌರ್ಮೆಂಟ್ ಅಪಾಯಿಂಟ್ another one committee in 1990 under the chairmanship of Chinnappa Reddy. This commission tried to uphold social justice and it recommended to government to provide 18% reservation to scheduled caste and scheduled tribes and 32% reservation to other backward castes. So this report that time accept by backward classes and continue it. ನಂತರದಲ್ಲಿ ಸರ್ಕಾರ 1990ರಲ್ಲಿ ಚಿನ್ನಪ್ಪ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸ್ತದೆ. ಈ ಚಿನ್ನಪ್ಪ ರೆಡ್ಡಿ ಆಯೋಗ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತದೆ. ಇದು 18% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನೀಡುವುದರ ಮೂಲಕ 32% ಮೀಸಲಾತಿಯನ್ನು ಇತರ ಹಿಂದುಳಿದ ವರ್ಗಗಳಿಗೆ ನೀಡುವುದರ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನು ನಿರ್ವಹಿಸ್ತದೆ. ಇದು ನೀಡಿರುವಂಥ ಶಿಫಾರಸನ್ನು ಅವತ್ತಿನ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳು ಒಪ್ಪಿಕೊಳ್ಳುವುದರ ಮೂಲಕ ಈ ವರದಿಯಂತೆ ಮೀಸಲಾತಿ ಪ್ರಮಾಣ ಮುಂದುವರಿತದೆ. The later on also lot of committees introduced to decide who are the backward classes and how much reservation provide them. It is always going on. ನಂತರ ಹಂತದಲ್ಲಿಯೂ ಕೂಡ ಇತರ ಹಿಂದುಳಿದ ವರ್ಗಗಳು ಯಾವುವು, ಅವುಗಳಿಗೆ ಎಷ್ಟು ಮೀಸಲಾತಿ ನೀಡಬೇಕೆನ್ನುವಂತಗೋಸ್ಕರವಾಗಿ ಮತ್ತೆ ಬೇರೆ ಬೇರೆ ಆಯೋಗಗಳು ನೇಮಕಗೊಂಡು ಆ ಒಂದು ಮೀಸಲಾತಿಯನ್ನು ನೀಡುವಲ್ಲಿ ಬದಲಾವಣೆಗಳು ನಿರಂತರವಾಗಿ ಏರ್ಪಾಡುಗಾರರನ್ನು ನಾವು ಕಾಣ್ತೀವಿ. At present, the reservation quota is 18% reservation to scheduled caste and scheduled tribe and 27% reservation to other backward castes. ಪ್ರಸ್ತುತ 18% ಮೀಸಲಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ, 27% ಮೀಸಲಾತಿ ಇತರ ಹಿಂದುಳಿದ ವರ್ಗಗಳಿಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, these all concepts comes under second unit. So next class we discussing about third unit, inclusive statuses. ಇಲ್ಲಿಯವರೆಗೆ ಚರ್ಚಿಸಿರುವಂಥ ಎಲ್ಲ ಪರಿಕಲ್ಪನೆಗಳು ಎರಡನೆಯ ಘಟಕದಡಿಯಲ್ಲಿ ಬರ್ತವೆ. ಮುಂದಿನ ಅವಧಿಯಲ್ಲಿ ನಾವು ಮೂರನೆಯ ಘಟಕವಾಗಿರುವಂತಹ ಒಳಗೊಳ್ಳುವಿಕೆಯ ಕಾರ್ಯತಂತ್ರದ ಕುರಿತು ಚರ್ಚಿಸೋಣ. ಧನ್ಯವಾದಗಳು.